ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಮಾತಾಡದೇ ಇದ್ರೆ ಬಹಳ ಒಳ್ಳೇದು, ನಾವು ಮಾತಾಡಕ್ಕಾಗತ್ತೆ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ನಾಯಕರು, ಈ ಕ್ಷೇತ್ರವನ್ನ 4 ಬಾರಿ ಹಾಗೂ ಅವ್ರ ತಂದೆಯವರು 2 ಬಾರಿ ಪ್ರತಿನಿಧಿಸಿದಂತ ಕುಟುಂಬದ ಹಿರಿಯರು ಆದಂತ ಸಿದ್ದೇಶಣ್ಣ ಅವರೇ, ಅವರ ಧರ್ಮಪತ್ನಿ, ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿನೂ ಆಗಿ ಜನಪ್ರಿಯತೆಯನ್ನು ಗಳಿಸಿರುವಂತ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಸನ್ಮಿತ್ರ ಬಿ.ಪಿ. ಹರೀಶ್ ಅವರೇ, ಈಗಷ್ಟೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಕುಮಾರ್ ಬಂಗಾರಪ್ಪನವರೇ, ಬಿ.ವಿ. ನಾಯಕರೇ, ಪ್ರೊಫೆಸರ್ ಲಿಂಗಣ್ಣ ಅವರೇ, ಎಸ್.ವಿ. ರಾಮಚಂದ್ರ ಅವರೇ, ಶಿವಶಂಕರ್ ಅವರೇ, ಎಚ್.ಪಿ. ರಾಜೇಶ್ ಅವರೇ, ಶಿವಕುಮಾರ್ ಅವರೇ, ಸಿದ್ದೇಶ್ ಅವರ ಸುಪುತ್ರ ಹೆಚ್ಚು ಸಮಾಜ ಸೇವೆ ಅವರಿಂದ ಆಗ್ಲಿ, ಸೋತಿದ್ರೂ ಕೂಡ ನಿರಾಶರಾಗದೇನೆ ಪ್ರತಿನಿತ್ಯ ಜನಸಂಪರ್ಕದಲ್ಲಿದ್ದು ಸಮಾಜದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಸಿದ್ದೇಶ್ ಅವರು, ಅವರ ಕುಟುಂಬ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 94ರಿಂದ ದಾವಣಗೆರೆಗೆ ಬರ್ತಾ ಇದ್ದೀನಿ. ಬಿಜೆಪಿನಲ್ಲಿ 94ರಿಂದ ಇದ್ದಾಗಿನಿಂದ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗಿನಿಂದ ಕೂಡ ನಾನು ದಾವಣಗೆರೆ ನಗರಕ್ಕೆ ಬಂದಿದ್ದೀನಿ. 94ರಲ್ಲಿ ಬಂದಾಗ ನಮ್ಮ ಪಕ್ಷದ ಪರಿಸ್ಥಿತಿ ಬಹಳ ಚೆನ್ನಾಗಿ ಇರಲಿಲ್ಲ. ನಾನು ಸಿದ್ದೇಶ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಇದೇ ಕಲ್ಯಾಣ ಮಂಟಪದಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ 2 ಬಾರಿ ನಡೆದಿತ್ತು. ಹಳೆ ಕಲ್ಯಾಣ ಮಂಟಪ ಅದು. ಈಗ ರಿನಿವೇಟ್ ಆಗಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಾವು ಕೂತಿದ್ದೀವಿ. ಅವತ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನ ರಿನಿವೇಟ್ ಮಾಡಿರ್ತಕ್ಕಂಥ ಯಾವ್ದಾರು ಮಧ್ಯ ಕರ್ನಾಟಕದಲ್ಲಿ ಯಾರು ಒಬ್ರು ನಾಯಕರಿದ್ದಾರೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನಪ್ಪನವರು, ನಂತರ ಬಂದಿರತಕ್ಕಂಥ ಸಿದ್ದೇಶ್ ಅವರು. ನಮಗೆ ಶಕ್ತಿ ಇರಲಿಲ್ಲ ಇಲ್ಲಿ ಪಕ್ಷವನ್ನ ಸಂಘಟಿಸುವುದರಲ್ಲಿ. ಮಲ್ಲಿಕಾರ್ಜುನಪ್ಪನವರ ಕುಟುಂಬ ದೊಡ್ಡ ಕೊಡುಗೆಯನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದೆ, ಬರೀ ದಾವಣಗೆರೆಗಲ್ಲ. ಪ್ರತಾಪ್ ಸಿಂಹ ಅವರು, ಸಿದ್ದೇಶ್ ಅವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಸಚಿವರಾಗಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಪಟ್ಟಿಯನ್ನು ಓದಿದ್ರು. ನಾನು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 16 ವರ್ಷ ಕೆಲಸ ಮಾಡಿದ್ದೇನೆ. 6 ವರ್ಷ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗೂ ಕೆಲಸ ಮಾಡಿದ್ದೇನೆ. ಸಿದ್ದೇಶ್ ಅವರ ಜೊತೆಗೆ ಒಡನಾಟದಲ್ಲಿ ಇದ್ದಂಥವನು. ಅವ್ರ ಕೊಡುಗೆಗಳು ಬಹಳ ಇದೆ ಪಕ್ಷಕ್ಕೆ.
ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂದಾಗ ನಾವು ಮತ್ತು ಜೆಡಿಯು ಹೊಂದಾಣಿಕೆಯಾಗಿ 79 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, 5 ಸ್ಥಾನಗಳನ್ನ ಜೆಡಿಯು ಗೆದ್ದಿದ್ರು. ನಮಗೆ ನೆಟ್ಗೆ ಇರ್ತಕ್ಕಂಥ ಆಫೀಸ್ ಕೂಡ ಇರಲಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ಚುನಾವಣಾ ಕಾರ್ಯಾಲಯ ಮಾಡೋದಕ್ಕೆ ಮೆಜೆಸ್ಟಿಕ್ ನಲ್ಲಿ ಶೇಷಾದ್ರಿಪುರಂ ಅಲ್ಲಿ ಜಾಗ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದೇಶ್ ಅವರು. ಆ ಜಾಗದ ಪ್ರಭಾವದಿಂದ ಪಂಚವಟಿ ಅಂತ ಹೆಸರಿತ್ತು. ಇವತ್ತಲ್ಲಿ ಹಾಸ್ಪಿಟಲ್ ಇದೆ. ಅದೇ ಯಡಿಯೂರಪ್ಪನವರಿಗೆ ಟ್ರೀಟ್ಮೆಂಟ್ ಕೊಡುತ್ತೆ ಆ ಹಾಸ್ಪಿಟಲ್ ಅಲ್ಲಿ. ಆ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನವನ್ನ ಗೆದ್ದಂತ ಸ್ಥಳದಿಂದ ಆ ಚುನಾವಣೆಯನ್ನ ನಡೆಸಿದ್ವಿ. ಮಲ್ಲಿಕಾರ್ಜುನಪ್ಪನವರಿಗೆ ಪಕ್ಷ ಚುನಾವಣೆ ಟಿಕೆಟ್ ಜೊತೆಗೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ನಿನ್ನೆ ನಾನು ನೆನಪಿಸ್ಕೊಳ್ತಾ ಇದ್ದೆ. ಮಲ್ಲಿಕಾರ್ಜುನಪ್ಪನವರು ತಗೊಂಡ್ರು, ಎಡಗೈಯಿಂದ ತಗೊಂಡು ಬಲಗೈ ವಾಪಸ್ ಪಕ್ಷಕ್ಕೆ ಕೊಟ್ಟು, ಇನ್ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ, ಗೆಲ್ಲುವಂತ ಅಭ್ಯರ್ಥಿ ಇದ್ರೆ ದಯವಿಟ್ಟು ಇದನ್ನ ಅವರಿಗೆ ಕೊಟ್ಬಿಡಿ, ನಾನು ಸಶಕ್ತನಾಗಿದ್ದೇನೆ, ಬಿಜೆಪಿ ಖರ್ಚು ಮಾಡುವಂತ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ, ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿ ಆ 2 ಲಕ್ಷ ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನು 16 ಲಕ್ಷ ಜೋಡಿಸಿ ಕೊಟ್ಟಂತ ಒಬ್ಬ ಮಹನೀಯರು. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ಸಿನ ಮನೆ ಬಾಗ್ಲ ಬಡ್ದಿದ್ರು, ಶಿವಶಂಕರ್ ಅವರೇ ನಿಮ್ಮನೆ ಬಾಗ್ಲನು ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ, ಯಡಿಯೂರಪ್ಪನ್ ತರ ನೀವು. ನಿಮ್ಮ ನಾಯಕರ ಮನೆ ಬಾಗಲ ಬಡ್ದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದು ಎಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಅವತ್ತು ಲೀ ಮೆರಿಡಿಯನ್ ಹೋಟೆಲ್ ನಲ್ಲಿ ಏನ್ ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಕಾರಣ ಅಂತ ಹೇಳಿದ್ರೆ ಅನೇಕರಿದ್ದಾರೆ. ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಸಿದ್ದೇಶ್ ಅವರು ಭೂಮಿ ಭೀಮಸಂದ್ರ ಆಗಿರ್ಬೋದು, ಅಲ್ಲಿ ಕೃಷಿ ಭೂಮಿ ಇದೆ ಅಷ್ಟೇ ಅವರಿಗೆ, ಆದ್ರೆ ಕರ್ಮ ಭೂಮಿ ಇದೇನೆ, ಕೇಂದ್ರ ಕರ್ನಾಟಕನೇ. ಈ ದಾವಣಗೆರೆಯಿಂದ, ಬರೀ ದಾವಣಗೆರೆಗೆ ಅಷ್ಟೇ ಅಲ್ಲ, ನಮ್ಮ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ಆದಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು ಸಿದ್ದೇಶ್ ಅವ್ರ ಹತ್ರನೇ. ಆನಂತರ ಅದೇನೋ ನಿಧಾನಕ್ಕೆ ವೈಯಕ್ತಿಕ ಕಷ್ಟ ಇದ್ದವರು ಅವ್ರ ಹತ್ರ ಬಂದು ಹೇಳ್ಕೊಳಕ್ ಶುರು ಮಾಡ್ಬಿಟ್ರು. ದೊಡ್ಡ ದೊಡ್ಡ ನಾಯಕರು ಅಂಥವ್ರಿಗೆ ಸಹಾಯ ಮಾಡ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಗುಣ ಅಂತ ಹೇಳಿದ್ರೆ, ನಮ್ಮ ರವೀಂದ್ರನಾಥ್ ಅವರು ಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದೇಶ್ ಅವರೇ. ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟು ಹಬ್ಬಕ್ಕೆ ಯಡಿಯೂರಪ್ಪನವ್ರಿಗೆ ಬರಕ್ಕಾಗತ್ತೆ. ಸಿದ್ದೇಶ್ ಅವ್ರ ಜೊತೆಗೆ ಅಣ್ಣ ತಮ್ಮ ಅಂತ ಇದ್ದಂತ ಸಿದ್ದೇಶ್ ಅವ್ರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪನವ್ರೆ. ನಾನು ಯಡಿಯೂರಪ್ಪನವ್ರನ್ನ ಬೈಬೇಕಂತ ಅಥವಾ ಇನ್ನೇನು ತಗೊಳ್ಬೇಕಂತ ಉದ್ದೇಶಕ್ಕೆ ನಿಂತಿಲ್ಲ. ರಾಜಕಾರಣ ಬೇರೆ. ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲದೆ ಇದ್ದಂತ ಒಬ್ಬ ಮಹಾನ್ ನಾಯಕನನ್ನ, ಮಹಾನ್ ಸ್ನೇಹಿತನನ್ನ ನೀವು ನಡ್ಸ್ಕೊಂಡಿರುವಂತ ರೀತಿ ಬಗ್ಗೆ ನನಗೆ ಬೇಜಾರಾಗತ್ತೆ. ನಿರಂತರವಾಗಿ ನಾವು ಗೆಲ್ತಾ ಇದ್ವಿ ಇಲ್ಲಿ. 2006 ಬಾರಿ
ಏನಪ್ಪಾ ನಿಮ್ ರೇಣುಕ ಸ್ವಾಮಿ ತರ ಇದೆ ಇದು ಮೈಕ್. 6 ಬಾರಿ ಲೋಕಸಭೆಯನ್ನ ಪ್ರತಿನಿಧಿಸೋದು ಅಂತಂದ್ರೆ ಅದು ಸಾಮಾನ್ಯ ಏನಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು. ಅವರ ಪಾಪ್ಯುಲಾರಿಟಿ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಜಗತ್ತಿನ ಯಾವುದೇ ಒಬ್ಬ ರಾಜಕಾರಣಿಯ ಅಥವಾ ಆ ದೇಶದ ಆಡಳಿತ ನಡೆಸ್ತಾ ಇರತಕ್ಕಂತ ಮುಖ್ಯಸ್ಥನ ಪಾಪ್ಯುಲಾರಿಟಿನಲ್ಲಿ ಹೋಲಿಸ್ಕೊಂಡ್ರೆ ಮೊದಲೇ ಸ್ಥಾನದಲ್ಲಿ ಇರುವಂತವರು ನರೇಂದ್ರ ಮೋದಿ ಅವರು. ಆದ್ರೆ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಈ ಲೋಕಸಭೆಯನ್ನ ನಿರಂತರವಾಗಿ ಗೆದ್ದಿರ್ತಕ್ಕಂಥವ್ರು ಮಲ್ಲಿಕಾರ್ಜುನಪ್ಪನವರು ಮತ್ತು ಸಿದ್ದೇಶ್ ಅವರು. ಅಟಲ್ಜಿ ಕಾಲದಲ್ಲಿ, ಅಟಲ್ಜಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ನಂತರ ಈಗ ಕಳೆದ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಾನು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಂಥವನು ಹೆಚ್ಚು. ದಾವಣಗೆರೆಗೆ ಅನೇಕ ಬಾರಿ ಬಂದಿದ್ದೀನಿ ನಾನು. ಇಲ್ಲಿ ಇರ್ತಕ್ಕಂಥ ಪಕ್ಷದ ಒಳಗಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬಂದಿದ್ದೇನೆ, ಕೇಳೋದಕ್ಕೂ ಬಂದಿದ್ದೇನೆ, ಸರಿಪಡಿಸುವಾಗೂ ಬಂದಿದ್ದೇನೆ, ಸರಿ ಇಲ್ಲದೆ ಇರುವಾಗೂ ಬಂದಿದ್ದೇನೆ. ದಾವಣಗೆರೆಯ ಅಥವಾ ಕರ್ನಾಟಕದ, ಕೇಂದ್ರ ಕರ್ನಾಟಕದ, ಮಧ್ಯ ಕರ್ನಾಟಕದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಸಿದ್ದೇಶ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರಿಗೆ ಯಾರು ಅನ್ಯಾಯ ಮಾಡಿದ್ರು ಗೊತ್ತಿಲ್ಲ ನನಗೆ. ಸಹಜವಾಗಿ ಹೇಳಿದ್ದು ಸಿದ್ದೇಶ್ ಅವರು, ನನಗೆ ಆರೋಗ್ಯ ಸರಿ ಇಲ್ಲ, ಪಕ್ಷ ತೀರ್ಮಾನ ಮಾಡಿ ನೀವು ಯಾರಿಗೆ ನೀವು ಟಿಕೆಟ್ ಕೊಡ್ತೀರೋ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಪಕ್ಷ ಆಯ್ಕೆ ಮಾಡಿದ್ದು ಸಿದ್ದೇಶ್ ಅವರ ಆಯ್ಕೆ ಅಲ್ಲ, ಗಾಯತ್ರಿ ದೇವಿಯವರು ಪಕ್ಷ ಆಯ್ಕೆ ಮಾಡಿ ಅವ್ರನ್ನ ನಿಲ್ಲಿಸ್ತು. ನನ್ಗೆ ನಿನ್ನೆ ಬಂದಾಗ ನನ್ನ ಮುಖಂಡರು ಹೇಳ್ತಾ ಇದ್ರು, ಗಾಯತ್ರಿ ದೇವಿಯವರ ಬದಲಿಗೆ ಸಿದ್ದೇಶ್ ಅಣ್ಣಂಗೆ ಕೊಟ್ಬಿಟ್ಟಿದ್ರೆ ಹೆಚ್ಚಿನ ಮತಗಳ ಅಂತರದಿಂದ ಸಿದ್ದೇಶ್ ಅವ್ರು ಗೆದ್ದು ಬಿಡ್ತಿದ್ರು ಅಂತ ಹೇಳಿದ್ರು. ನಿಜಾನೇ ಅದು. ಆದ್ರೆ ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗಾಯತ್ರಿ ದೇವಿಯವರು ಗೆಲ್ಲಬೇಕಾಗಿತ್ತು. ಗೆಲುವು ಸೋಲಿನ ಬಗ್ಗೆ ಇಬ್ಬರಿಗೂ ಬೇಜಾರಿಲ್ಲ. ಸೋತ ನಂತರನೂ ಪಕ್ಷದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವಿಚಾರಗಳನ್ನು, ಆಂತರಿಕ ವಿಚಾರಗಳನ್ನು ನಮ್ಮ ಹತ್ರ ಬಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸರಿ ಹೋಗ್ಬೇಕಂದ್ರೆ ಇಂತಿಂತ ಕ್ರಮ ಕೈಗೊಳ್ಬೇಕು, ಇದನ್ನ ಸರಿಪಡಿಸ್ಬೇಕು, ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆಗಿ ಬರ್ಬೇಕಂತ ಆದ್ರೆ ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಹೊಂದಾಣಿಕೆ ರಾಜಕಾರಣ ನಡೆಯಲ್ಲ ಅಂತ ಮಾತನ್ನ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗತ್ತೆ ಕೆಲವು ಮಾತುಗಳನ್ನ ಕೆಲವ್ರ ಬಗ್ಗೆ ನಾನು ಇಲ್ಲಿ ಬಂದಾಗ ಕೇಳಿದಾಗ. ಯಾರು ಇಡೀ ಆ ಕುಟುಂಬದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು, ಆ ಇಡೀ ಕುಟುಂಬದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ, ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಂತ ಒಂದು ದೊಡ್ಡ ಕುಟುಂಬ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನಪ್ಪನವ್ರ ಕುಟುಂಬ. ಆ ಕುಟುಂಬಕ್ಕೆ ದ್ರೋಹದ ಕೆಲಸ ಮಾಡುವಂತಹದ್ದು ಕೇಳಿ ನಿಜಕ್ಕೂ ಆಶ್ಚರ್ಯ ಆಯ್ತು ನನಗೆ. ಶಕ್ತಿ ಸಾಕೋಗೋದಿಲ್ಲ ಅಂತ ಹೇಳಿ
ನನಗೆ ಚೆನ್ನಾಗಿ ನೆನಪಿದೆ, ರವೀಂದ್ರನಾಥ್ ಅವರ ಬದಲಿಗೆ ಮಲ್ಲಿಕಾರ್ಜುನಪ್ಪನವ್ರನ್ನ ಒಪ್ಪಿಸಿ ಅವ್ರನ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಪಕ್ಷ ಮಾಡಿತ್ತು. ಆನಂತರ ಬಿಜೆಪಿಯಲ್ಲಿ ಎಲ್ಲರೂ ಸೇರಿ ಪಕ್ಷವನ್ನು ಗಟ್ಟಿ ಮಾಡುವಂತ ಕೆಲಸ ಮಾಡಿದರು. ಇವತ್ತು ವೇದಿಕೆ ಮೇಲೆ ಪ್ರೊಫೆಸರ್ ಲಿಂಗಣ್ಣ ಅವರು ಇದ್ದಾರೆ. ನನಗೆ ಚೆನ್ನಾಗಿ ನೆನಪಿದೆ, ಚುನಾವಣಾ ಸಮಿತಿಯಲ್ಲಿ ನಾನು ಕೂತಿದ್ದೆ, ವಿಶ್ಲೇಷಣೆ ಮಾಡ್ತಾ ಇದ್ರು. ಸಿದ್ದೇಶ್ ಅವ್ರಿಗೆ ಯಾವುದೇ ಬಯಾಸ್ಡ್ ಆಗಿರ್ಲಿಲ್ಲ. ಇಂಥವನಿಗೆ ಸೀಟ್ ಕೊಟ್ರೆ ಇಷ್ಟು ಓಟ್ನಿಂದ ನಾವು ಗೆಲ್ಲಕ್ ಸಾಧ್ಯ ಇದೆ, ಇಂಥವನ್ನ ಗೆಲ್ಸುವಂತ ಅಭಿಪ್ರಾಯ ಜನರಲ್ಲಿದೆ, ಕಾರ್ಯಕರ್ತರು ಇವ್ರಿಗೆ ಕೊಟ್ರೆ ಮನಸ್ಸಾಗಿ ಕೆಲಸ ಮಾಡ್ತಾರೆ, ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬರಬಾರದು ಅಂತ ಹೇಳಿ ರವೀಂದ್ರನಾಥ್ ಅವ್ರನ್ನ ಮಂತ್ರಿ ಮಾಡಿ, ಖಾತೆಗೆ ಸಮಾಧಾನ ಇಲ್ಲ ಅಂತ ಹೇಳಿ ಬೇರೆ ಖಾತೆ ಕೊಡಿ, ಇನ್ಯಾರೋ ಇಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಂಥವ್ರನ್ನ ಕ್ರಮ ಕೈಗೊಳ್ಳಿ. ಯಾವತ್ತೂ ಸ್ವಂತದ ಬಗ್ಗೆ ಸಿದ್ದೇಶ್ ಯೋಚನೆ ಮಾಡಲೇ ಇಲ್ಲ. ಪಕ್ಷದ ಪರವಾಗಿ ಪಕ್ಷವನ್ನ ಬಲಪಡಿಸೋ ದೃಷ್ಟಿಯಿಂದ ಬರೀ ದಾವಣಗೆರೆ ಒಂದೇ ಅಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ, ಸಿದ್ದೇಶ್ ಅವರು ಹೇಳ್ತಾರಿಲ್ಲೋ ಗೊತ್ತಿಲ್ಲ, ಶಿಕಾರಿಪುರದಲ್ಲೂ ಗೆಲ್ಲೋದಕ್ಕೆ ಕಾರಣ ಸಿದ್ದೇಶ್ ಅವರ ಕೈ ಇತ್ತು. ಅಲ್ಲಿ ವ್ಯತ್ಯಾಸಗಳನ್ನು ಸರಿಪಡಿಸಿರುವಂತ ಅನೇಕ ಉದಾಹರಣೆಗಳು ನನಗೆ ಗೊತ್ತಿದೆ. ಅನಂತಕುಮಾರ್ ಯಡಿಯೂರಪ್ಪನವ್ರ ಜೊತೆಗೆ ನಾನು ಬಹಳ ಹತ್ತಿರದಿಂದ ಕೆಲಸ ಮಾಡಿರ್ತಕ್ಕಂಥವನು. ಅವರ ಮಧ್ಯೆ ಇದ್ದಂತ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಸೋ ಸಲುವಾಗಿ ಸಿದ್ದೇಶ್ ಅವ್ರನ್ನ ನಾವು ಕೇಳ್ಕೊಳ್ತಿದ್ವಿ, ಸ್ವಲ್ಪ ಯಡಿಯೂರಪ್ಪನ ಸರಿ ಮಾಡ್ರಿ ಅಂತ. ಮಾನಸಿಕವಾಗಿ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಬೇಜಾರು ಪಡ್ಕೋತಾ ಇದ್ದಾರೆ, ಯಾರಿಗಾದ್ರೂ ಹೇಳ್ಬೋದು ಅಂತ ಹೇಳಿದ್ರೆ ಅದು ಸಿದ್ದೇಶ್ ಅವ್ರಿಗೆ ಹೇಳ್ತಿದ್ವಿ. ಈ ಮಾತು ನನಗೆ ಅನಂತಕುಮಾರೇ ಹೇಳ್ಕೊಟ್ಟಿದ್ದು. ನೀನ್ ಮಾತು ಕೇಳಕ್ಕಿಲ್ಲ ಯಡಿಯೂರಪ್ಪನವರು, ಇನ್ ಸಿದ್ದೇಶ್ ಅವ್ರ ಮಾತು ಹೇಳಿಬಿಟ್ಟು ಅವ್ರ ಕಡೆಯಿಂದ ಮಾತಾಡ್ಸೋರಿಗೆ ಅಂತ. ಅದಕ್ಕೆ ಪಕ್ಷದೊಳಗೆ ಇಂಟರ್ನಲ್ ಲೂಬ್ರಿಕೇಶನ್ ಅಂತ ನಾವು ಹೇಳ್ತೀವಿ. ರಾಜ್ಯ ಮಟ್ಟದ ಅನೇಕ ಸಮಸ್ಯೆಗಳಿಗೆ ಲೂಬ್ರಿಕಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಆ ಕುಟುಂಬಕ್ಕೇನೆ ಇದು ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರು ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ನಾನು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀನಿ ಇಲ್ಲಿ, ಯಾವುದೇ ಕಾರಣಕ್ಕೂ ನಿನ್ನೆ ನಾನು ದಾವಣಗೆರೆಗೆ ತಡರಾತ್ರಿ ತಲುಪಿದೆ. ಎಷ್ಟು ದೊಡ್ಡ ಗುಣ ಸಿದ್ದೇಶ್ ಅವ್ರದ್ದು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲಿ 74 ವಯಸ್ಸಿನಲ್ಲಿ ನಾನು ರಾತ್ರಿ ಬರೋವರೆಗೂ ಕಾದು ಊಟ ಮಾಡಿ ಬಂದಿಲ್ಲ ಅನ್ನೋಂಥ ಕಾರಣಕ್ಕಾಗಿ ನನ್ನ ಜೊತೆಗೇನೆ ಊಟ ಮಾಡುವಂತ ಒಂದು ದೊಡ್ಡ ಸೌಜನ್ಯ ಕೆಲಸ ಏನಾದರೂ ಮಾಡ್ತಾರೆ. ನನ್ನ ಒಬ್ಬನ ಬಗ್ಗೆ ಅಲ್ಲ, ಇದು ಅನೇಕ ಕಾರ್ಯಕರ್ತರ ಅಭಿಪ್ರಾಯ ಸಿದ್ದೇಶ್ ಅವ್ರ ಬಗ್ಗೆ ಇದೇ ಇರೋದು. ಆ ರೀತಿಯ ಒಬ್ಬ ಪಕ್ಷದ ಒಬ್ಬ ಧುರೀಣ. ನಾನು ಸಿದ್ದೇಶ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇಲ್ಲಿ ಇರ್ತಕ್ಕಂಥ ಆಂತರಿಕ ವಿಚಾರಗಳ ಬಗ್ಗೆ ನೀವು ಧೃತಿಗೆಡುವಂತ ಅವಶ್ಯಕತೆ ಇಲ್ಲ, ಕಟ್ಟಿಲ್ಲ, ಗೊತ್ತು ನನಗೆ. ನೀವು ಧೈರ್ಯವಾಗಿ ಪಕ್ಷವನ್ನ ಮುನ್ನಡೆಸಿ. ನಿಮಗೆ ಇರ್ತಕ್ಕಂಥ ಕೇಂದ್ರದ ನಾಯಕರ ಸಂಬಂಧಗಳು, ಸ್ವತಃ ಪ್ರಧಾನಮಂತ್ರಿಗಳು 3 ಬಾರಿ ನಿಮ್ ಕಡೆಗೆ ಬಂದಿದ್ದಾರೆ. ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದಿರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ರೈತರಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅದು ಅಡಿಕೆ ಬೆಲೆ ಇರ್ಬೋದು ಅಥವಾ ಇನ್ಯಾವುದೇ ಬೆಲೆ ಇರ್ಬೋದು, ಕೇಂದ್ರ ಸರ್ಕಾರದ ಹತ್ರ ಹೋಗಿ ನೀವು ಸರಿಪಡಿಸಿರುವಂತ ಕೆಲಸ ಮಾಡಿದ್ದೀರಿ. ನಿರಂತರವಾಗಿ ಇಲ್ಲಿ ಬಂದಾಗೂ ನಾನು ಗಮನಿಸ್ತಾ ಇದ್ದೆ, ಯಶವಂತ್ಗೆ ಹೇಳ್ತಾ ಇದ್ರು 11:30 ಕಾರ್ಯಕ್ರಮ ಶುರು ಮಾಡಬೇಕಿತ್ತು,
ಎಷ್ಟು ಜನ ಶುಗರ್ ಪೇಷಂಟ್ಸ್ ಇದಾರೋ ಗೊತ್ತಿಲ್ಲ, ಅವರೆಲ್ಲ ಬೇಗ ಊಟಕ್ಕೆ ಹೋಗ್ಬೇಕಿತ್ತು, ಕಾರ್ಯಕ್ರಮ ಬೇಗ ಮುಗಿಸ್ ಅಂದ್ರೆ ಯಾವತ್ತು ಜನರ ಬಗ್ಗೆ ಚಿಂತೆ ಮಾಡುವಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಿದ್ದೇಶ್. ಅವ್ರನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ಹಾಗಾಗಿ ಅಕಸ್ಮಾತ್ ಅಲ್ಲೋ ಇಲ್ಲೋ ಯಾರಾದ್ರೂ ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಕರೆದು ತಿಳಿ ಹೇಳುವಂತ ಜವಾಬ್ದಾರಿನೂ ನಮ್ಮ ಮೇಲಿದೆ. ಮಾತಾಡ್ತಾ ಇದ್ದಾರೆ, ಗೊತ್ತು ನನಗೆ. ಕೆಲವರು ಕಿವಿಯಲ್ಲಿ ಮಾತಾಡ್ತಾರೆ, ಇನ್ ಕೆಲವರು ಮೈಕಲ್ಲೇ ಮಾತಾಡ್ತಾರೆ. ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಪಕ್ಷದ ಆಂತರಿಕ ವಿಚಾರವನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಡಿ. ಪಕ್ಷ ಬಲ ಇದೆ, ಸಿದ್ದೇಶ್ ಕುಟುಂಬನೂ ಬಲ ಇದೆ, ಪಕ್ಷ ಬೆಳೆಸುವಂತ ಶಕ್ತಿ ಆ ಕುಟುಂಬದಲ್ಲಿ ಇದೆ. ನಾವು ಕಂಡಿದ್ದೀವಿ ಹಿಂದೆ. ಎಲ್ಲರೂ ಜೊತೆಗೆ ಹೊಂದಾಣಿಕೆಯಿಂದ ಹೋದಾಗ ಮಾತ್ರ ಈ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ಸಾಧ್ಯ. ಅದ್ಯಾರೋ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಾರಂತೆ ಕಾಂಗ್ರೆಸ್ಸಿನ ಶಾಸಕರು, ಹೆಂಗೆ ನೀವು ಬಿಜೆಪಿಯವರು ಕೆಲಸ ಮಾಡಿದ್ರಿ ಅಂತ ಹೇಳಿ. ಕಾಂಗ್ರೆಸ್ನವರು ಚೀಮಾರಿ ಹಾಕುವಂತ ಪರಿಸ್ಥಿತಿ ಬಿಜೆಪಿಗೆ ಬರಬಾರದು. ಕೆಲವು ನಾಯಕರಿಗೆ ಆಂತರಿಕವಾಗಿ ಚಿಂತನೆ ಮಾಡಿ ಅದನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಕೊಳ್ಳಿ. ಯಾರನ್ನೇ ಕಾಲು ಎಳೆಯುವಂತ ಅಥವಾ ಪಕ್ಷವನ್ನ ಬಲಪಡಿಸುವಂತ ಕೆಲಸದಲ್ಲಿ ಇರುವಂತವ್ರನ್ನ ಜೊತೆಗಿದ್ಕೊಂಡೇ ಅನೇಕ ವರ್ಷ ನೀವು ಸಹಾಯವನ್ನು ಪಡೆದು ಆ ರೀತಿ ಪಕ್ಷಕ್ಕೂ ಮತ್ತು ಅವ್ರ ಕುಟುಂಬಕ್ಕೂ ತೊಂದರೆ ಮಾಡುವಂತ ಕೆಲಸವನ್ನು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಈ ಸರ್ಕಾರದ ವಿರುದ್ಧ ಉದ್ದ ಹಗರಣಗಳ ಪಟ್ಟಿನೇ ಇದೆ. ಇತ್ತೀಚೆಗೆ ಪ್ರಸ್ತಾಪ ಮಾಡಿದ್ರು, ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಪ್ರತಾಪ್ ಅವರು ಪ್ರಸ್ತಾಪ ಮಾಡಿದ್ರು. ವಾಲ್ಮೀಕಿ ಯಾವುದೇ ಒಂದು ಬಿಜೆಪಿ ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ, ಯಾವ ಪಕ್ಷಗಳು ಇಲ್ಲಿವರೆಗೆ ಸಾರ್ವಜನಿಕರ ಟ್ಯಾಕ್ಸ್ ಅನ್ನ ಪಡೆದು ಚುನಾವಣೆ ಮಾಡಿದ್ದು ನನಗೂ ಗಮನದಲ್ಲಿ ಇಲ್ಲ ಇಷ್ಟು ವರ್ಷ. ವಾಲ್ಮೀಕಿ ನಿಗಮದಿಂದ ಹಣ ಡ್ರಾ ಮಾಡಿ ಆ ಹಣವನ್ನ ಹೈದರಾಬಾದ್ ಬ್ಯಾಂಕಿಗೆ ಕಳಿಸಿ ಆ ಬ್ಯಾಂಕ್ನಿಂದ ಹಣ ಮತ್ತೆ ಡ್ರಾ ಮಾಡಿ ಬಂಗಾರ ಖರೀದಿ ಮಾಡಿ, ಚಿನ್ನ ಖರೀದಿ ಮಾಡಿ, ಆ ಚಿನ್ನವನ್ನ ಚುನಾವಣೆಗೆ ಬಳಸಿರ್ತಕ್ಕಂಥ ಟ್ಯಾಕ್ಸ್, ನಾವು ಕೊಟ್ಟಿರ್ತಕ್ಕಂಥ ತೆರಿಗೆಯನ್ನ ಚುನಾವಣೆ, ಲೋಕಸಭೆಗೆ ಚುನಾವಣೆಗೆ ಬಳಸಿರ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿರ್ತಕ್ಕಂಥ ನಾಯಕರ ಬಗ್ಗೆ ನಾವು ಕೋರ್ಟ್ಗೆ ಹೋದ್ವಿ. ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಪಾದಯಾತ್ರೆಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಆದರೆ ಜನರ ದೊಡ್ಡ ಸಮಸ್ಯೆ ಇದು. ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಈ ರೀತಿ ಮಾಡಿಲ್ಲ. ಅದಕ್ಕೋಸ್ಕರ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು. ಇವತ್ತು ಸಿಬಿಐ ಮುಖಾಂತರ ಎನ್ಕ್ವೈರಿ ಆರ್ಡರ್ ಮಾಡಿದೆ. ಇಂಥ 10 ಹಗರಣಗಳು ಈ ಸರ್ಕಾರದಲ್ಲಿದ್ದಾವೆ. ಬರೀ ವಾಲ್ಮೀಕಿ ನಿಗಮದ ಅಷ್ಟೇ ಹೊರಗೆ ಬರ್ತಾ ಇಲ್ಲ ಈ ಸಿಬಿಐ ಕೊಟ್ಟಿರೋದ್ರಿಂದ. ಇನ್ನು ಬೇರೆ ಬೇರೆ ಕಾರ್ಪೊರೇಷನ್ ಏನೆಂದು ಕೂಡ ಹಣ ಡ್ರಾ ಆಗಿರ್ತಕ್ಕಂಥ ವಿಚಾರಗಳು ಗಮನಕ್ಕೆ ಬರ್ತಾ ಇದೆ. ಅಂತ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಪಕ್ಷವನ್ನು ಇನ್ನೂ ಬಲಪಡಿಸಬೇಕಾಗಿದೆ. ಇಲ್ಲಿ ಅನೇಕ ಜನ ಮುಖಂಡರು ಕೂತಿದ್ದಾರೆ. ಇಲ್ಲಿ ಪಕ್ಷದ ಹಳೆ ಕಾರ್ಯಕರ್ತರು ಇದ್ದಾರೆ, ಪಕ್ಷದ ಹೊಸ ಕಾರ್ಯಕರ್ತರು ಇದ್ದಾರೆ. ನಮ್ಮ ಶಕ್ತಿ ಇನ್ನು ಹೆಚ್ಚು ಮಾಡಿಕೊಳ್ಬೇಕಾಗಿದೆ. ನನಗನ್ಸುತ್ತೆ ಅಂತ ಎಲ್ಲ ಶಕ್ತಿವಂತರನ್ನ ಸೇರಿಸಿ ಸಾಮಾಜಿಕ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಮುಂಬರುವ ದಿನಗಳಲ್ಲಿ ಗುರುತು ಹಚ್ಚಿ ನಾವು ಮುಂದೆ ತರಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಆ ಶಕ್ತಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರಲ್ಲಿ ಇದೆ. ನಾವೆಲ್ಲ ಕೈ ಜೋಡಿಸಬೇಕಾಗಿದೆ.
ಬೀರ್ಬಲ್ನ ಉದಾಹರಣೆ ನಮ್ಗೆಲ್ಲರಿಗೂ ಗೊತ್ತು. ಆ ದೊಡ್ಡ ಗೆರೆ ಚಿಕ್ಕ ಗೆರೆ ಕೆಳಗೆ ದೊಡ್ಡ ಗೆರೆ ಎಳೆದ್ರೆ ಅದು ಚಿಕ್ಕದಾಗತ್ತೆ. ಈ ತರ ಸಮಸ್ಯೆ ಮಾಡುವಂತ ವ್ಯಕ್ತಿಗಳನ್ನ ಚಿಕ್ಕದು ಮಾಡ್ಬೇಕಂತ ಹೇಳಿದ್ರೆ ನಮ್ ಶಕ್ತಿ ದೊಡ್ಡದಾಗ್ಬೇಕು. ಆ ದೊಡ್ಡ ಗೆರೆ ಎಳಿಬೇಕು. ಆ ದೊಡ್ಡ ಗೆರೆ ಎಳೆಯುವಂತ ಶಕ್ತಿ ಇಲ್ಲಿರ್ತಕ್ಕಂಥ ಅನೇಕರಿಗಿದೆ. ಆ ಶಕ್ತಿಯನ್ನ ಮುನ್ನಡೆಸುವಂತ ಯೋಗ್ಯತೆ, ನೇತೃತ್ವವನ್ನು ಕೊಡಬಲ್ಲಂತ ಶಕ್ತಿ ಸಿದ್ದೇಶ್ ಅವ್ರಿಗೆ ಇನ್ನೂ ಇದೆ. ಹೀಗಾಗಿ ಅವ್ರ ನೇತೃತ್ವದಲ್ಲಿ ಪಕ್ಷವನ್ನ ಬಲಪಡಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಸಮಯದ ಅಭಾವ ಇದೆ. ಇನ್ನೂ ಹೆಚ್ಚು ಘಟನೆಗಳು ನನಗೆ ನೆನಪಿಗೆ ಬಂದರೂ ಕೂಡ ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗದೆ ಇರುವಂತಹ ಸಂದರ್ಭ ಇದು. ಯಾಕಂದ್ರೆ ಸಮಯ ಸಾಕಷ್ಟು ಆಗಿದೆ. ಆ ನಿಮಿತ್ತವಾಗಿ ಬರುವಂತ ದಿನಗಳಲ್ಲಿ ಏನು ಅಡ್ಡಿ ಆತಂಕಗಳು ನಿರ್ಮಾಣ ಆಗಿದೆ ಅವೆಲ್ಲ ದೂರ ಆಗಿ ಇನ್ನೂ ಹೆಚ್ಚು ಪಕ್ಷವನ್ನ ಸಿದ್ದೇಶ್ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲರ ಹರೀಶ್ ಅವರ ನೇತೃತ್ವದಲ್ಲಿ, ಇನ್ನು ಅನೇಕ ಮುಖಂಡರಿದ್ದಾರೆ, ಯಶವಂತ್ ಜಾಧವ್ ಇದ್ದಾರೆ, ಇಲ್ಲಿ ಅನೇಕ ಹಳೆಯ ಮುಖಗಳು ಕಾಣ್ತಾ ಇದಾವೆ ನನಗೆ. ಅವರೆಲ್ಲರ ನೇತೃತ್ವದಲ್ಲಿ ಪಕ್ಷವನ್ನ ಬಲಪಡಿಸುವಂತ ಕೆಲಸವನ್ನ ಮಾಡೋಣಂತೆ. ಈಗಾಗಲೇ ಹೇಳಿದ್ರಿ ಇಲ್ಲಿ 75ನೇ ಜನ್ಮದಿನವನ್ನ ಈ ತರ ಹಾಲ್ನಲ್ಲಿ ನಾವು ಆಚರಣೆ ಮಾಡೋದು ಬೇಡ. ಈ ಭಾಗದಲ್ಲಿ ದೊಡ್ಡ ಶಕ್ತಿ ಇರ್ತಕ್ಕಂಥ ಸಿದ್ದೇಶ್ ಅವ್ರನ್ನ ಮೋದಿ ಅವರು ಇಲ್ಲಿ ಎದುರುಗಡೆನೆ ಗ್ರೌಂಡ್ ಇದೆ. ಮೋದಿ ಅವರು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ 2014ರಲ್ಲಿ. ಇದೇ ತರ ಪೇಟ ನಮ್ಮೆಲ್ಲರಿಗೂ ಕಟ್ಟಿದ್ರು, ಮೋದಿ ಅವರು ಕಟ್ಕೊಂಡಿದ್ರು ಅವತ್ತು. ನಮ್ಮ ಶಿವಶಂಕರ್ ಅವ್ರಿಗೆ ಯಾಕೋ ಕೇಸರಿ ಕಂಡ್ರೆ ಒಂದ್ ಸ್ವಲ್ಪ ಬೇಜಾರ ಆಗತ್ತೆ, ಆದ್ರೂ ಹಾಕೋತೀನಿ ಅಂತ ಹಾಕೊಂಡಿದ್ದಾರೆ. ಶಿವಶಂಕರ್ ಅವರೇ, ಆದ್ರೂ ಅಲ್ಲ, ಬರೋ ದಿನಗಳಲ್ಲಿ ಭಾರತ ದೇಶದಲ್ಲಿ ಮೊಳಗೋದು ಕೇಸರಿನೇ. ಅದಕ್ಕೆ ನೀವೇನ್ ಇವತ್ತು ಕೇಸರಿ ಹಾಕೊಂಡಿದ್ದೀರಿ ಅದನ್ನ ತೆಗಿಯಕ್ ಹೋಗ್ಬೇಡಿ, ಅದನ್ನ ಹಾಕೊಳ್ಳಿ. ಯಾಕೆ NDA ಅಂತ ನಮ್ ಜೊತೆಗೆ ಬಂದಿದ್ದೀರಾ? ನೀವು ಯಾರ ಬಗ್ಗೆ ಚಿಂತೆ ಮಾಡಿ ಈ ಕೇಸರಿ ಬಗ್ಗೆ ಹೇಳ್ತಿರೋ ಅವರಂತೂ ನಿಮ್ಗೆ ಓಟ್ ಕೊಡ್ತಾರೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾರು ದೇಶಾಭಿಮಾನಿಗಳಿದ್ದಾರೆ ಅಂಥವ್ರೆಲ್ಲಾನು ನಿಮ್ ಜೊತೆಗೆ ಬಂದೇ ಬರ್ತಾರೆ. ಯಾಕೆ ನೀವು ನಮ್ ಜೊತೆಗೆ ಬಂದಿದ್ದೀರಿ ಈಗ. ಮತ್ ನಮ್ ಜೊತೆಗೆ ಬಂದ್ಮೇಲೆ ಅವಾಗ ಬಿಟ್ಟು ಹೋಗೋ ಸ್ವಭಾವ ಇದೆ ನಮ್ ಪಕ್ಷದವ್ರಿಗೆ. ಅದನ್ನ ಮಾಡ್ಬೇಡ ಅಂತ ಹೇಳ್ರಿ ಮೇಲ್ನವ್ರಿಗೆ. ನಮ್ ಜೊತೆಗೆ ಇದ್ರೆ ದೇಶ ಇನ್ನೂ ಬಲಿಷ್ಠ ಆಗತ್ತೆ. ಕೊನೆಯದಾಗಿ ಒಂದೇ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾವು ಈಗಾಗಲೇ 2 ಹೋರಾಟವನ್ನು ಕೈಗೆ ತಗೊಂಡಿದ್ವಿ. ಒಂದು ವಾಲ್ಮೀಕಿ ಹೋರಾಟವನ್ನ ಕೈಗೆ ತಗೊಂಡಿದ್ವಿ. ಕಾರಣಾಂತರಗಳಿಂದ ಪಾದಯಾತ್ರೆ ಆಗದೇನೆ ಕೋರ್ಟ್ ಅಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು. ಇನ್ನೊಂದು ಹೋರಾಟ ವಕ್ಫ್ ವಿರುದ್ಧ ಮಾಡಿರ್ತಕ್ಕಂಥ ಆಂದೋಲನ. ಬೀದರ್ ಇಂದ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ನಾವು ಹೋಗಿದ್ವಿ. ವಾಸ್ತುಸ್ಥಿತಿ ಏನಿದೆ ಅಂತ ಆ ವರದಿಯನ್ನ ಕೇಂದ್ರದ ಸಂಸದೀಯ ಸಮಿತಿಗೆ ಕೊಟ್ಟು ಬಂದ್ವಿ. ಅದಾದ ನಂತರ ಅಮೆಂಡ್ಮೆಂಟ್ಗಳು ಆಯ್ತು. ಪ್ರಧಾನ ಮಂತ್ರಿಗಳು ಕರ್ನಾಟಕದ ಉದಾಹರಣೆಗಳನ್ನು ಕೂಡ ಅನೇಕ ಸಾರಿ ಕೊಟ್ಟಿದ್ದಾರೆ ವಕ್ಫ್ ವಿಷಯದಲ್ಲಿ. ಅದೇ ರೀತಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ಬರೋ ದಿನಗಳಲ್ಲಿ ಈ ದೊಡ್ಡ ಸಮಸ್ಯೆ ಆಗೋದಿದೆ. ಅನಧಿಕೃತವಾಗಿ ದಾವಣಗೆರೆಯಲ್ಲೂ ಇರಬಹುದು, ಬೆಂಗಳೂರಿನಂತಲ್ಲೂ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಚಿಕ್ಕಮಗಳೂರಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಕೊಡಗಿನಲ್ಲಿದ್ದಾರೆ, ದಾವಣಗೆರೆಯಲ್ಲಿ ಇರಬಹುದು. ಚೆಕ್ ಮಾಡಿ. ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಇಲ್ಲಿದ್ದಾರೆ. ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಅವ್ರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ.
ಯಾರು ಕೂಡ ಯಾವ ದೇಶದಲ್ಲಿ ಹೋಗಿ ಪಾಸ್ಪೋರ್ಟ್ ಅಥವಾ ವೀಸಾ ಇಲ್ಲದೆ ಇರಕ್ ಸಾಧ್ಯ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಯ್ತು, ಭಾರತೀಯರ ಪರಿಸ್ಥಿತಿ ಏನಾಯ್ತು, ಅಲ್ಲಿರೋ ಕ್ರಿಶ್ಚಿಯನ್ರ ಪರಿಸ್ಥಿತಿ ಏನಾಯ್ತು ನಿಮ್ಗೆಲ್ಲ ಗೊತ್ತಿದೆ. ಬರೋ ದಿನಗಳಲ್ಲಿ ಇದೊಂದು ದೊಡ್ಡ ಅನಾಹುತ ಆಗೋದಿದೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲ ಸೇರಿ ಇದರ ವಿರುದ್ಧ ಆಂದೋಲನವನ್ನ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ವಾರ್ ರೂಮ್ ಪ್ರಾರಂಭಿಸಿದ್ದೇವೆ. ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ಬೆಂಗಳೂರಿನಲ್ಲಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಂಡ ಹೆಂಡತಿ ಕೆಲಸಕ್ಕೆ ಇಟ್ಕೊಂಡಿರೋನು ಬಾಂಗ್ಲಾದೇಶದವ್ರು ಮಕ್ಕಳು ನೋಡ್ಕೊಳ್ಳಕ್ಕೆ. ಮೊನ್ನೆ ಒಂದು ಘಟನೆ ಆಯ್ತು. ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರು ಅವರೇ ಆ ಮನೆ ಮಾಲೀಕರನ್ನ ಕೊಲೆ ಮಾಡ್ತಾರೆ ಬಾಂಗ್ಲಾದೇಶದವ್ರು. ಚೆನ್ನೈದ ಒಂದು ರಿಪೋರ್ಟ್ ನ ಓದ್ತಾ ಇದ್ದೆ. ಅಲ್ಲಿ ಚಿಂದಿ ಆಯಕ್ಕೆ ಬಂದಿರ್ತಕ್ಕಂಥವನು, ಕಸ ಎತ್ತಕ್ ಬಂದಂತವನು ಯುವಕನಿದ್ದಾಗ ಅವನು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾನೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರಕ್ಕೆ ಗೊತ್ತಾಯ್ತು ಅವನು ಬಾಂಗ್ಲಾದೇಶದವನು ಅಂತ ಹೇಳಿ. ಆಶ್ಚರ್ಯ ಹೇಳ್ತೀನಿ, ಅವನು ಮದುವೆ ಆಗಿರೋ ಹುಡುಗಿ IPS ಅಧಿಕಾರಿಯ ಮಗಳು. ಅವನನ್ನ ಆ ರಾಜ್ಯ ಸರ್ಕಾರ ವಾಪಸ್ ಕಳಿಸ್ತು ಬಾಂಗ್ಲಾಕ್ಕೆ. ಅದಕ್ಕೆ ದಾವಣಗೆರೆಗೂ ಬಹಳ ದೂರ ಇಲ್ಲ. ನಾವು ಬಹಳ ಚೀಪ್ ಲೇಬರ್ ಅಂತ ಹೇಳಿ ನಮ್ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ಬೋದು. ನಾವ್ಯಾರೋ ಬಿಹಾರದವನಿಗೋ ಅಥವಾ ಉತ್ತರ ಪ್ರದೇಶದವನಿಗೋ ಅಥವಾ ಉತ್ತರ ಕರ್ನಾಟಕದವನಿಗೋ ಅಥವಾ ನಮ್ಮೂರಿನವನಿಗೋ ಬಡವನಿಗೆ 20,000 ಸ್ಯಾಲ್ರಿ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಳ್ತೀವಿ. ಅವನು 10,000ಕ್ಕೆ ಬರ್ತಾನಂತ ಇವ್ನು ತೆಗೆದು ಬಿಡ್ತೀವಿ. ಉದ್ಯೋಗನೂ ಇಲ್ಲ ನಮ್ಮವನಿಗೆ. ವಿದೇಶಿ ಅಕ್ರಮಿಕವಾಗಿ ಬಂದಂತ ವಿದೇಶಿ ನಾಳೆ ದಿವಸ ಹೆಂಗೆ ಮುಳುವಾಗ್ತಾನಂದ್ರೆ ನಮ್ಮ ಕುಟುಂಬಗಳನ್ನೇ ನಾಶ ಮಾಡುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ನಾವು ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ವಾರ್ ರೂಮಿಗೆ ಸಾಕಷ್ಟು ಮಾಹಿತಿಗಳು ಬಂದಿದೆ. 13ನೇ ತಾರೀಕು ನನ್ನ ಕ್ಷೇತ್ರನೇ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಿಂದ ಸಿದ್ದೇಶ್ ಅವ್ರ ನೇತೃತ್ವದಲ್ಲಿ, ರಮೇಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ, ಕುಮಾರ್ ಬಂಗಾರ ಎಲ್ಲರೂ ಸೇರಿ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ನಾವು ದೇಶಕ್ಕೆ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಇಂಥ ಕೆಲಸ ಮಾಡೋಣ. ಈ ರೀತಿಯ ಕೆಲಸಗಳಿಗೆ ನಾವೆಲ್ಲರೂ ಒಟ್ಟಾಗೋಣ. ನಿಮ್ಮೂರಲ್ಲಿ ಈ ಸಮಸ್ಯೆ ಬರದೇ ಇರೋಂಗ್ ನೋಡ್ಕೊಳ್ಳಿ. ಆ ದೇಶದ ಕೆಲಸ ನಾವು ಇಂಥ ಕೆಲಸಗಳನ್ನು ಮಾಡಿದ್ರೆ ಸಿದ್ದೇಶ್ ಅವರ ಜನ್ಮದಿನ ಆಚರಣೆ ಮಾಡಿದ್ದು ಸಾರ್ಥಕ ಆಗತ್ತೆ ಅಂತ ಭಾವಿಸ್ತೀನಿ. ಆ ರೀತಿ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಯಾರು ಬಿಜೆಪಿ ವಿರುದ್ಧ ಮಾತಾಡ್ತಾರಲ್ಲ, ನಿಮ್ ಕಡೆ ಶಕ್ತಿ ಇದ್ರೆ ಅವ್ರಿಗೆ ತಲೆ ಮಠಕ್ಕೆ ಹೇಳಿ ಮಾತಾಡೋದು ನಿಲ್ಸು ಅಂತ. ಮತ್ ಸಾಮಾನ್ಯವಾಗಿ ಆ ಮಾತಾಡೋರು ಎಲ್ಲಿ ಮಾತಾಡ್ತಾರೆ? ನಮ್ಮ ಮಾಧ್ಯಮದ ಸ್ನೇಹಿತರಿದ್ದಾರೆ, ತಪ್ಪು ತಿಳ್ಕೋಬಾರ್ದು. ಈಗೆಲ್ಲ ನೋಡಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಹೇಳಿದ್ದು ಅದು ಬರೆಯೋದೇ ಇಲ್ಲ ಅವರು. ನಾಳೆ ಹೆಡ್ಲೈನ್ಸ್ ಏನ್ ಬರುತ್ತೆ? ನಾನೇನಾರು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ಲಿ ಇಲ್ಲಿ, ಅದೇ ಹೆಡ್ಲೈನ್ ಬರುತ್ತೆ. ವಾಲ್ಮೀಕಿ ನಿಗಮದಲ್ಲಿ ಪ್ರತಾಪ್ ಅವರು ಒಂದು ಹೆಸರು ಬಿಟ್ರು. ಯಾರ್ದು? 4 ಜನ ನಾವು ಕೇಸ್ ಹಾಕಿದ್ದು, ಇಡೀ ಟೀಮ್ ಪರವಾಗಿ ಹಾಕಿದ್ದು. ನಾನು, ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಅವರು, ಇನ್ನೊಬ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅವ್ರ ಹೆಸರು ಹೇಳಿದ್ರೆ ಏನಾಗ್ಬಿಡತ್ತೋ, ಇವರು ಕಾಂಟ್ರವರ್ಸಿ ಮಾಡ್ತಾರಂತ ಹೇಳಲಿಲ್ಲ ಪ್ರತಾಪ. ಅದಕ್ಕೆ ನಿಜವಾದ ಸುದ್ದಿಗಳನ್ನು ನೀವು ಬರೀರಿ. ನಿಜವಾಗಿ ಪಾರ್ಟಿ ಯಾರು ಕಟ್ಟಿದಾರಲ್ಲ ಇಲ್ಲಿ, ಅವ್ರ ಬಗ್ಗೆ ಪ್ರಚಾರ ಕೊಡಿ. ಅವರ ವರ್ಷನ್ ಏನಂತ ತಿಳ್ಕೊಳ್ಳಿ. ಯಾವ್ದೋ ಈ ಪೇಪರ್ ಟೈಗರ್ಗಳು ಇರ್ತಾವಲ್ಲ, ಅವ್ರಿಗೆ ಆಸ್ಪದ ಕೊಡಬೇಡಿ. ಅದರಿಂದ ಅನಗತ್ಯವಾಗಿ ಚರ್ಚೆ ಅದೇ ಶುರು ಆಗತ್ತೆ. ಅಂತ ಕೆಲಸ ನೀವು ಮಾಡಿದ್ರೆ ಇವತ್ತು ಸಿದ್ದೇಶ್ ಅವರ ಜನ್ಮದಿನಕ್ಕೆ ನಿಮ್ದು ಇದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಭಾವಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.